Hello everyone, my name is Hina Kausar. I am going to start a new chapter, that is integers. What is integers? Integers is a whole number that can be include positive and negative numbers, also a zero. Okay, a whole number that can be positive number and negative number and also zero included, that is integers. ಓಕೆನಾ. ಅಂದರೆ ಇಂಟೀಜರ್ಸ್ನಲ್ಲಿ ಪಾಸಿಟಿವ್ ನಂಬರ್ ಮತ್ತು ನೆಗೆಟಿವ್ ನಂಬರ್ ಹೊಂದಿರುತ್ತದೆ ಹಾಗೂ ಜೀರೋನು ಹೊಂದಿರುತ್ತದೆ, ಹೌದಾ. ಮತ್ತು ಈ ಇಂಟೀಜರ್ಸ್ನಲ್ಲಿ ಪಾಸಿಟಿವ್ ನಂಬರ್ ಮತ್ತು ನೆಗೆಟಿವ್ ನಂಬರ್ ಹೊಂದಿರುತ್ತದೆ. ಹಾಗಾದರೆ ಒಂದು ಲೈನ್ ಡ್ರಾ ಮಾಡೋಣ, ಅಂದರೆ ನಂಬರ್ ಲೈನ್ ನೋಡಿ, ಮಿಡಲ್ ಜೀರೋ, this side positive and this side negative. Okay na, positive one, so on. Okay na, ikadi negative number 1 minus 2 minus 3 minus 4 up to so on. ಓಕೆನಾ. ಆದರೆ ಇದು ನೋಡಿ, ಇದು ಪಾಸಿಟಿವ್ ಇಂಟೀಜರ್ಸ್ ಆ್ಯಂಡ್ ದಿಸ್ ಇಸ್ ಅ ನೆಗೆಟಿವ್ ಇಂಟೀಜರ್ಸ್. ಜೀರೋ ಏನ್ರಿ, ಇದು ಜೀರೋ ನೈದರ್ ಬಿ ಪಾಸಿಟಿವ್ ಆ್ಯಂಡ್ ನಾರ್ ಬಿ ನೆಗೆಟಿವ್. ಓಕೆನಾ. ಇದು ಪಾಸಿಟಿವ್ನೂ ಆಗೋಕ್ಕೆ ಸಾಧ್ಯ ಇಲ್ಲ, ನೆಗೆಟಿವ್ನೂ ಆಗೋಕ್ಕೆ ಸಾಧ್ಯ ಇಲ್ಲ, ಆದರೆ ಇದು ಇಂಟೀಜರ್ಸ್ನಲ್ಲಿ ಹೊಂದಿರುತ್ತದೆ, ಹೌದಾ. ಇದು ಅಂದರೆ ಇದರಲ್ಲಿ ಹಾಗೆ ಇನ್ನೊಂದು ಹೇಳಬೇಕಂತಂದರೆ, ಈ ಇಂಟೀಜರ್ಸ್ನಲ್ಲಿ ಜಸ್ಟ್ ಪಾಸಿಟಿವ್ ನಂಬರ್ಸ್ ಆ್ಯಂಡ್ ನೆಗೆಟಿವ್ ನಂಬರ್ಸ್ ಆ್ಯಂಡ್ ಆಲ್ಸೋ ಜೀರೋ ಇನ್ಕ್ಲೂಡ್ ಆಗಿರುತ್ತದೆ. ಆದರೆ ಇದರಲ್ಲಿ ಡೆಸಿಮಲ್ ನಂಬರ್, ಫ್ರ್ಯಾಕ್ಷನಲ್ ನಂಬರ್, ರ್ಯಾಷನಲ್ ನಂಬರ್ ಇವೆಲ್ಲ ಇರೋದಿಲ್ಲ, ಹೌದಾ. ಹಾಗಾಗಿ ಇದಕ್ಕೇನಂದು ಎಂದು ಕರೀತಾರಂದರೆ ಇಂಟೀಜರ್ಸ್ ಅಂತ ಕರೀತಾರೆ. ವಾಟ್ ಈಸ್ ದ್ಯಾಟ್? ಇಂಟೀಜರ್ಸ್ ಈಸ್ ಎ ಹೋಲ್ ನಂಬರ್ ದಟ್ ಕ್ಯಾನ್ ಬಿ ಪಾಸಿಟಿವ್ ನಂಬರ್ ಆ್ಯಂಡ್ ನೆಗೆಟಿವ್ ನಂಬರ್ಸ್ ಆ್ಯಂಡ್ ಆಲ್ಸೋ ಇಟ್ ಇನ್ಕ್ಲೂಡ್ ಜೀರೋ. ಓಕೆನಾ. ಫಾರ್ ಎಕ್ಸಾಂಪಲ್ ನೋಡಿರಿ, ಇದರಲ್ಲಿ ಯಾವುದೇ ಸಂಖ್ಯೆ ತೊಗೋಬಹುದು ನೀವು, ಅಂದರೆ 3 4 2 8 ಇದು ಪಾಸಿಟಿವ್ ಇಂಟೀಜರ್ಸ್, ಹೌದಾ. ಹಾಗಾದರೆ ಇನ್ನೊಂದು -4 8 3 5 ಇದು ನೆಗೆಟಿವ್ ಇಂಟೀಜರ್ಸ್. ಹಾಗೆಯೇ ಇದರಲ್ಲಿ -6/2 ಇದು ಏನ್ರಿ ಫ್ರ್ಯಾಕ್ಷನಲ್, ಇದು ರ್ಯಾಷನಲ್ ನಂಬರ್, ಇದು ಇನ್ಕ್ಲೂಡ್ ಇರೋದಿಲ್ಲ ರೀ ಇದರೊಳಗೆ ಇಂಟೀಜರ್ಸ್ನಲ್ಲಿ. ಹಾಗೆ ಡೆಸಿಮಲ್ ನಂಬರ್ 3.2 ಇದೂ ಇಂಟೀಜರ್ಸ್ ಅಲ್ರಿ. ಹಾಗೆಯೇ ರ್ಯಾಷನಲ್ ನಂಬರ್ಸ್, ಸಾರಿ ರ್ಯಾಷನಲ್ ನಂಬರ್ಸ್ √3 √2 √3 ಇವು ಏನ್ರಿ ಇಂಟೀಜರ್ಸ್ನಲ್ಲಿ ಇನ್ಕ್ಲೂಡ್ ಇರೋದಿಲ್ಲ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಇಂಟೀಜರ್ಸ್ನಲ್ಲಿ ಆ್ಯಡಿಂಗ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಇಂಟೀಜರ್ಸ್, ಹೌದಾ. ಆ್ಯಡಿಂಗ್ ಇಂಟೀಜರ್ಸ್ ಆ್ಯಂಡ್ ಸಬ್ಸ್ಟ್ರಾಕ್ಟಿಂಗ್ ಇಂಟೀಜರ್ಸ್. ಈಗ ನೋಡ್ರಿ, ಆ್ಯಡಿಂಗ್ and subtracting. ಆ್ಯಡಿಂಗ್ ಆ್ಯಂಡ್ ಸಬ್ಸ್ಟ್ರಾಕ್ಟಿಂಗ್ ಇಂಟೀಜರ್ಸ್ ಅಂದರೆ ಇದರಲ್ಲಿ 4 ರೂಲ್ಸ್ ಇದೆ ರೀ, ನಿಮಗೆ ಗೊತ್ತಿರ್ಬೋದು. 4 ರೂಲ್ಸ್ ಅಂದರೆ ಯಾವ್ಯಾವ? ಫಸ್ಟ್ ಒನ್ ರೂಲ್ ಈಸ್, ನಿಮ್ಗೆ ಗೊತ್ತಿರೋ ಹಾಗೇನೆ ಪಾಸಿಟಿವ್ ಅಂದರೆ ಪ್ಲಸ್ ಮೈನಸ್ ಈಸ್ ಎ ಆಲ್ವೇಸ್ ಮೈನಸ್, ಹೌದಾ. ಈಗ ನೋಡಿರಿ, ಫಾರ್ ಎಕ್ಸಾಂಪಲ್ ಇದರಲ್ಲಿ ಏನಪ್ಪ ಅಂತಂದರೆ, ಈಗ ಯಾವುದೇ ಒಂದು ಸಂಖ್ಯೆನ ಪಾಸಿಟಿವ್ದಲ್ಲಿ ತಗೋರಿ, ಅಂದರೆ +3 ಅಂದರೆ ಇಲ್ಲಿ ಮೈನಸ್ ಇದೆಯಲ್ಲ, ಹಾಗಾಗಿ ನೀವು -4 ಅಂತ ತಗೋರಿ. ಇಲ್ಲಿ ಆನ್ಸರ್ ಏನು ಬರುತ್ತೆ ನಿಮಗೆ? ಇಲ್ಲಿ ಆನ್ಸರ್ ಏನು ಬರ್ಬೋದು ಅಂದರೆ -1. ಯಾಕಂದರೆ ಇದು ದೊಡ್ಡ ಸಂಖ್ಯೆಯ ಮುಂದೆ ಯಾವುದೇ ಒಂದು ಚಿಹ್ನೆ, ಅಂದರೆ ಯಾವುದು ಒಂದು ಸೈನ್ ಇರುತ್ತೆ ನೋಡ್ರಿ, ಹಾಗೆಯೇ ಆ ಆನ್ಸರ್ ಮುಂದೆ -1 ಇಡಬೇಕು. ಯಾಕಂದರೆ ಇದು ಜಸ್ಟ್ ಹ್ಯಾಪನ್ಸ್ ಇನ್ ಓನ್ಲಿ ಆ್ಯಡಿಂಗ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ಸ್, ಹೌದಾ. ಇದು ಇಲ್ಲಿ ಮತ್ತು ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ದಲ್ಲಿ ವರ್ಕ್ ಆಗೋದಿಲ್ಲ. ಓಕೆನಾ. ಸೆಕೆಂಡ್ ರೂಲ್ ನೋಡ್ರಿ, ನೆಗೆಟಿವ್ ಅಂದರೆ ಮೈನಸ್ ಆ್ಯಂಡ್ ಪಾಸಿಟಿವ್ ಪ್ಲಸ್, ಇದೇನು ರೀ ಮೈನಸ್, ಅಂದರೆ ಇಲ್ಲಿ ಮೈನಸ್ ಇದೆ, ಪ್ಲಸ್ ಅಂದರೆ ಅದು ಏನಾಗುತ್ತೆ ಮೈನಸ್ಸೇ ಆಗುತ್ತೆ. ಹೀಗೆ ನೋಡಿರಿ, ಮೈನಸ್ ಅಂದರೆ -5 ಫಾರ್ ಎಕ್ಸಾಂಪಲ್, -5 + 3 ಏನಾಗುತ್ತೆ ರೀ ಆನ್ಸರ್ ಏನಾಗುತ್ತೆ -2. ಯಾಕಂದರೆ ದೊಡ್ಡ ಸಂಖ್ಯೆಯ ಮುಂದೆ, ಅಂದರೆ ಗ್ರೇಟರ್ ಸಂಖ್ಯೆ ಯಾವುದಿದೆ ನೋಡಿರಿ, ಆ ಸಂಖ್ಯೆಯ ಮುಂದೆ ಯಾವುದಿದೆ ಸೈನ್ ನೆಗೆಟಿವ್, ಹಾಗಾಗಿ ಇಲ್ಲಿ ನೆಗೆಟಿವ್. -5 + 3 = -2. ಥರ್ಡ್ ರೂಲ್ ಏನು ರೀ, ಮೈನಸ್ ಪ್ಲಸ್, ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್, ಹೌದಾ. ಈಗ ನೋಡ್ರಿ,
-3 -4 ಆನ್ಸರ್ ಏನಾಗುತ್ತೆ ರೀ +7. ಹೌದಾ? ಹಾಗೇನೆ ಇದು ಎಕ್ಸಾಂಪಲ್ ರೀ, ಸಾರಿ ಇದು ಎಕ್ಸಾಂಪಲ್. ಓಕೆನಾ? 4th ರೂಲ್ ಏನು ರೀ? ಪ್ಲಸ್ ಪ್ಲಸ್ ಆಲ್ವೇಸ್ ಪ್ಲಸ್ 4 ಅಂದರೆ ಫಾರ್ ಎಕ್ಸಾಂಪಲ್ 4 ಏನಾಗುತ್ತೆ ರೀ 8 + 8. ಹೌದಾ? ಇದೇನು ರೀ 4 ರೂಲ್ಸ್. ಆ್ಯಡಿಂಗ್ ಆ್ಯಂಡ್ ಸಬ್ಸ್ಟ್ರಾಕ್ಟಿಂಗ್ ಇಂಟೀಜರ್ಸ್ದಾಗ ಇದು 4 ರೂಲ್ಸ್ ರೀ. ಓಕೆನಾ? 4 ರೂಲ್ಸ್ ಯಾವ್ಯಾವ ಅಂತ ಗೊತ್ತಾಯ್ತಾ? ಅಂದರೆ ಫಸ್ಟ್ ನೋಡ್ರಿ, ಪಾಸಿಟಿವ್ ನೆಗೆಟಿವ್ ಅಂದರೆ ಈಕ್ವಲ್ ಟು ಮೈನಸ್. ಸೆಕೆಂಡ್ ರೂಲ್ ನೆಗೆಟಿವ್ ಪಾಸಿಟಿವ್ ಅಂದರೆ ಮೈನಸ್ ಪ್ಲಸ್ ಈಕ್ವಲ್ ಟು ಮೈನಸ್. ಥರ್ಡ್ ಒನ್ ಪ್ಲಸ್ ಮೈನಸ್ ಈಕ್ವಲ್ ಟು ಪ್ಲಸ್. ಫೋರ್ತ್ ಒನ್ ನೋಡ್ರಿ ಪ್ಲಸ್ ಪ್ಲಸ್ ಈಕ್ವಲ್ ಟು ಪ್ಲಸ್. ಹೌದಾ? ಇವು 4 ರೂಲ್ಸ್ ಭಾರಿ ಇಂಪಾರ್ಟೆಂಟ್ ರೀ. ಇವು ಈ ಇಂಟೀಜರ್ಸ್ನಾಗ ರೀ ಇವು ರೂಲ್ಗಳು ಜಸ್ಟ್ ಅಂದರೆ ನೆಗೆಟಿವ್ ಪಾಸಿಟಿವ್ ಅಂದರೆ ನೆಗೆಟಿವ್ ಎಲ್ಲಿ ಬರುತ್ತದೆ ಅಂದರೆ ಯಾವ ದೊಡ್ಡ ಸಂಖ್ಯೆ ಇರುತ್ತದೆ ನೋಡ್ರಿ, ಯಾವ ದೊಡ್ಡ ಸಂಖ್ಯೆ ಇರುತ್ತದೆ ಅಲ್ಲಿ ಅದ್ರ ಮುಂದೆ ಯಾವ ಸೈನ್ ಇರುತ್ತೆ ಅದೇ ಆ ಸೈನ್ನ ಆನ್ಸರ್ ಮುಂದೆ ಇಡಬೇಕ್ರಿ. ಅಂದರೆ ಅದು ಎಲ್ಲಿ ವರ್ಕ್ ಆಗುತ್ತೆ ಅಂದರೆ ಜಸ್ಟ್ ಸಬ್ಸ್ಟ್ರಾಕ್ಷನ್ ಆ್ಯಂಡ್ ಅಡಿಷನ್ದಾಗ ಇಷ್ಟೇ ವರ್ಕ್ ಆಗುತ್ತದೆ ನೋಡ್ರಿ. ಫಾರ್ ಎಕ್ಸಾಂಪಲ್ -5 + 2 ಅಂದರೆ ಇದು ದೊಡ್ಡ ಸಂಖ್ಯೆ ಇದೆ. ಹೌದಾ? ಹಾಗಾದರೆ ಇದು -5 + 2 ಅಂತಂದರೆ 5ರಾಗ 2 ತೆಗೆದು ಎಷ್ಟು ರೀ 3. ಹೌದಾ? 3 ಅಂದರೆ ಇಲ್ಲಿ ಸೈನ್ ಏನಿದೆ ರೀ ಮೈನಸ್ ಇದೆ. ಹೌದಾ? ಇಲ್ಲಿ ಮೈನಸ್ ಇಡಬೇಕು. ಹೌದಾ? ಹಾಗೇನೆ ಈಗ ನೋಡಿ ಫಾರ್ ಎಕ್ಸಾಂಪಲ್ 6 - 2. ಹೌದಾ? ಇದು +6 - 2. ಇಲ್ಲಿ ಆನ್ಸರ್ ಏನು ರೀ 6 - 2 = 4. ಹೌದಾ? ಅಂದರೆ ಇಲ್ಲಿ ಸೈನ್ ಏನಿದೆ ಗ್ರೇಟರ್ ಸಂಖ್ಯೆ ಮುಂದೆ ಏನಿದೆ ಅಂದರೆ ಪ್ಲಸ್ ಅಂತ ಇಡಬೇಕ್ರಿ. ಅಂದರೆ ಆನ್ಸರ್ ಈಸ್ +4. ಅಂದರೆ ಇದು ಜಸ್ಟ್ ಮೈನಸ್ ಪ್ಲಸ್ ದೊಡ್ಡ ಸಂಖ್ಯೆ ಮುಂದೆ ಯಾವುದಿದೆ ಅದೇ ಸೈನ್ನ ಇಲ್ಲಿ ಮುಂದೆ ಇಡಬೇಕಂತಂದ್ರೆ ಇದು ಜಸ್ಟ್ ಆ್ಯಡಿಂಗ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಮುಂದೆ ಇಷ್ಟೇ ವರ್ಕ್ ಆಗುತ್ತೆ. ಹೌದಾ? ಹಾಗಾದರೆ ಮಲ್ಟಿಪ್ಲಿಕೇಶನ್ ಮತ್ತು ಅಡಿಷನ್ ಮುಂದೆ ಇದು ವರ್ಕ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿರಿ, ಮಲ್ಟಿಪ್ಲಿಕೇಶನ್ದಾಗ ತೋರಿಸ್ತೀನಿ ನಿಮಗೆ. ಈಗ ನೋಡಿ -2 × -2 = ಏನಾಗುತ್ತೆ ರೀ 2 × 2 4. ಹೌದಾ? ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಇಲ್ಲಿ ಪ್ಲಸ್ ಆಗುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿ -2 × -2 ಪ್ಲಸ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಅಂತಂದ್ರೆ ನೋಡ್ರಿ, -3 × +4 -3 × +4 ಅಂತಂದ್ರೆ ಇದು ನೋಡ್ರಿ 3 × 4 = 12. ಹೌದಾ? 3 × 4 = 12 ಅಂತಂದರೆ ಇಲ್ಲಿ ಸೈನ್ ಯಾವುದಿದೆ? ಇಲ್ಲಿ ಸೈನ್ ಯಾವುದಿದೆ? ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಅಂದರೆ ಮೈನಸ್ ಆ್ಯಂಡ್ ಪ್ಲಸ್ ಇದೆ. ಹಾಗಾದರೆ ಮೈನಸ್ ಪ್ಲಸ್ ಏನಾಗುತ್ತೆ? ಆಲ್ವೇಸ್ ಮೈನಸ್. ನೋಡ್ರಿ ಮೈನಸ್. ಹೌದಾ? ಈಗ ನೋಡಿರಿ ಥರ್ಡ್ ಒನ್ 5 ಅಂದರೆ ಪಾಸಿಟಿವ್ +5 × -2 ಅಂದರೆ ಇದು ನೋಡ್ರಿ, ಇದು ಮಲ್ಟಿಪ್ಲಿಕೇಶನ್ ಇದೆ ಇಲ್ರಿ, ಹಾಗಾಗಿ ಈ ಥರ ಇಡ್ತಾ ಇದ್ದೀನಿ. 5 × 2 10 ಅಂದರೆ ಇಲ್ಲಿ ಪಾಸಿಟಿವ್ ಇಂಟು ನೆಗೆಟಿವ್ ಅಂದರೆ ಪ್ಲಸ್ ಇಂಟು ಮೈನಸ್. ಹೌದಾ? ಅಂದರೆ ಇಲ್ಲಿ ಸೈನ್ ಯಾವುದಿದೆ ರೀ ಅಂದರೆ ಪ್ಲಸ್ ಇಂಟು ಮೈನಸ್ ಆಲ್ವೇಸ್, ಪ್ಲಸ್ ಇಂಟು ಮೈನಸ್ ಆಲ್ವೇಸ್ ಮೈನಸ್ ನೋಡಿರಿ. ಹೌದಾ? ಹಾಗೆಯೇ ಇಲ್ಲಿ ಮಲ್ಟಿಪ್ಲಿಕೇಶನ್ದಲ್ಲಿ ದೊಡ್ಡ ಸಂಖ್ಯೆ ಮುಂದೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ, ಅದೇ ರೀತಿಯಾಗಿ ನಾವು ಇಲ್ಲಿ ಸೈನ್ ಇಡಬೇಕು ಅಂತ ಹಾಗಿಲ್ರಿ. ಇಲ್ಲಿ ಅದು ದೊಡ್ಡ ಸಂಖ್ಯೆ ಅಂದರೆ ಪಾಸಿಟಿವ್ ನೆಗೆಟಿವ್ ಜಸ್ಟ್ ಅದು ಆ್ಯಡಿಂಗ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ದಲ್ಲಿ ಅಷ್ಟೇ ವರ್ಕ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ದಲ್ಲಿ ಹಾಗೆ ಆಗೋದಿಲ್ಲ. ಓಕೆನಾ? ಈಗ ನೆಕ್ಸ್ಟ್ ನೋಡ್ರಿ ಡಿವಿಷನ್ದಲ್ಲಿ ನೋಡ್ರಿ, ಡಿವಿಷನ್ದಲ್ಲಿ ಹೆಂಗಪ್ಪ ಅಂತಂದರೆ ಈಗ ನೋಡ್ರಿ 6/0 ಏನಾಗುತ್ತೆ ರೀ ನಾಟ್ ಡಿಫೈನ್ ಅಂದರೆ ಇನ್ಫಿನಿಟಿ. ಹೌದಾ? ಇಲ್ಲಿ ಏನಂತಂದರೆ ನೆಗೆಟಿವ್ ಪಾಸಿಟಿವ್ ಆ ರೀತಿ ಈಗ ಆಗೋದಿಲ್ಲ, ಯಾಕಂದ್ರೆ ನಾಟ್ ಡಿಫೈನ್. ಡಿವಿಷನ್ದಲ್ಲಿ ಯಾವುದೇ ಇರಲಿ ಅಂದರೆ ಈಗ ನೋಡ್ರಿ ಡಿವಿಷನ್ದಲ್ಲಿ ನೋಡ್ರಿ ನೀವು ಈಗ -6/2 ಆನ್ಸರ್ ಏನಾಗುತ್ತೆ ರೀ 2 × 1 = 2, 2 × 3 = 6. ಹೌದಾ? ಅಂದರೆ 3 ಆನ್ಸರ್ ಈಸ್ 3. ಇಲ್ಲಿ ಏನೇ ಯಾವ ಸೈನ್ ಇದೆ ರೀ ಇಲ್ಲಿ ಮೈನಸ್, ತೆಳಗೆ ಏನಿರ್ತದೆ ಪಾಸಿಟಿವ್ ಅಂದರೆ ಆಲ್ವೇಸ್ ನೆಗೆಟಿವ್ ಅಂದರೆ -3. ಹಾಗೆಯೇ 8/-2 ಅಂದರೆ
-8. ಹೌದಾ? ಆನ್ಸರ್ ಏನು -4 ಅಂದರೆ 2 1 2, 2 4 8. ಹೌದಾ? ದಿಸ್ ಇಸ್ ದ ಆನ್ಸರ್. ಅಂದರೆ ಡಿವಿಷನ್ದಲ್ಲಿ ಯಾವುದೇ ತಗೋರಿ ನೀವು, ಅಂದರೆ ಇಲ್ಲಿ ದೊಡ್ಡ ನಾ ಹೇಳಿನಲ್ಲ ಸ್ಟಾರ್ಟಿಂಗ್ಗೆ, ಆ್ಯಡಿಂಗ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಅಲ್ಲಿ ಅಷ್ಟೇ ನಾವು ದೊಡ್ಡ ಸಂಖ್ಯೆಯ ಮುಂದೆ ಯಾವ ಒಂದು ಸೈನ್ ಇರುತ್ತೆ ನೋಡ್ರಿ, ಆ ಸೈನ್ನ ಆನ್ಸರ್ ಮುಂದೆ ಇಡುತ್ತೇವೆ. ಆದರೆ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ದಲ್ಲಿ ಆ ರೀತಿ ಇಡೋದಿಲ್ಲ. ಹೌದಾ? ದಿಸ್ ಇಸ್ ದ ಡಿವಿಷನ್. ಈಗ ನೆಕ್ಸ್ಟ್ ನೋಡ್ರಿ, ಇಂಟೀಜರ್ಸ್ದಲ್ರಿ ಆ್ಯಡಿಂಗ್ ಮತ್ತು ಸಬ್ಸ್ಟ್ರಾಕ್ಷನ್ದೊಳಗೆ ಆ್ಯಡಿಂಗ್ ಪ್ರಾಪರ್ಟೀಸ್ ಅಂದರೆ ಅಡಿಷನ್ ಪ್ರಾಪರ್ಟೀಸ್. ಈ ಅಡಿಷನ್ ಪ್ರಾಪರ್ಟೀಸ್ದಾಗ ಎಷ್ಟು ಟೈಪ್ ಬರ್ತಾವ ಅಂತಂದ್ರೆ, ಫಸ್ಟ್ ಒನ್ ಈಸ್ ಕಮ್ಯೂಟೇಟಿವ್ ಪ್ರಾಪರ್ಟಿ. ಹೌದಾ? ಅಂದರೆ ಟೋಟಲ್ ಇಲ್ಲಿ 3 ಇರುತ್ತೆ ರೀ. ಫಸ್ಟ್ ಒನ್ ಕಮ್ಯೂಟೇಟಿವ್ ಪ್ರಾಪರ್ಟಿ. ಇದರಲ್ಲಿ ನೋಡ್ರಿ, a+b = b+a. ಹೌದಾ? ಯಾವುದೇ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ನಂಬರ್ಸ್ನ ನೀವು ತಗೋಬಹುದು. ಎಕ್ಸಾಂಪಲ್ ಅಂದರೆ ಎಡಿಷನ್ ಐತಿ, ಎಡಿಷನ್ ಪ್ರಾಪರ್ಟೀಸ್ ಒಳಗೆ ಕಮ್ಯೂಟೇಟಿವ್ದಾಗ a+b = b+a. ಹೌದಾ? ಎ ಜಾಗದಾಗ ನಾವು 3 ತಗೋಣ, ಬಿ ಜಾಗದಾಗ ನಾವು 5 ತಗೋಣ. ಓಕೆನಾ? ಅಂದರೆ a+b ಅಂದರೆ 3 + 5 = ಬಿ ಜಾಗದಾಗ ಏನೈತ್ರಿ 5 + 3. ಆನ್ಸರ್ ಏನು ಬರುತ್ತೆ ರೀ? 8 = 8. ಸೇಮ್, ಬೋತ್ ಸೈಡ್ ಸೇಮ್. ಹೌದಾ? ದಿಸ್ ಇಸ್ ಅ ಕಮ್ಯೂಟೇಟಿವ್ ಪ್ರಾಪರ್ಟೀಸ್. ಸೆಕೆಂಡ್ ಒನ್ ಈಸ್ ಅಸೋಸಿಯೇಟಿವ್ ಪ್ರಾಪರ್ಟೀಸ್. ಹೌದಾ? ಇದರಲ್ಲಿ ಫಾರ್ಮುಲಾ ನೋಡ್ರಿ, a + (b + c) = (a + b + c). ಹೌದಾ? ಫಾರ್ ಎಕ್ಸಾಂಪಲ್ ನೀವು ಯಾವುದೇ ತಗೋರಿ, ಎ ಬಿ ಸಿನ ನಂಬರ್ ನೀವು ಯಾವುದೇ ತಗೋಬಹುದು. ಎಕ್ಸಾಂಪಲ್ a2, b = 3, c = 1. ಓಕೆನಾ? ನೀವು ಯಾವುದೇ ಒಂದು ನಂಬರ್ನ ತಗೋಬಹುದು. ಎ ಜಾಗದಲ್ಲಿ ಅಂದರೆ ಈ ಫಾರ್ಮುಲಾದಾಗ ಹಾಕಿ ಮಾಡೋಣ. ಓಕೆನಾ? ಎ ಇದ್ದಲ್ಲಿ 2 + (b ಅಂದರೆ 3 + 1) = a + b ಅಂದರೆ 2 + 3 ಬ್ರ್ಯಾಕೆಟ್ ಕಂಪ್ಲೀಟ್ ಪ್ಲಸ್ ಸಿ ಐತೆ ರೀ. ಹೌದಾ? ಸಿ ಜಾಗದಲ್ಲಿ 1. ನೀವು ನೋಡಿರಿ, 2 + 3 + 1 ಏನು ರೀ? 4 = 2 + 5 ಏನು ರೀ? 2 + 3 ಏನು? 5 + 1. ಹೌದಾ? ಇದು +1. ಇಲ್ಲಿ ನೋಡಿರಿ, 2 + 4 ಏನಾಗುತ್ತೆ? 6 = 5 + 1 ಏನಾಗುತ್ತೆ? 6. ದಿಸ್ ಇಸ್ ಅಸೋಸಿಯೇಟಿವ್. ಅಂದರೆ ದಿಸ್ ಅಸೋಸಿಯೇಟಿವ್ ಪ್ರಾಪರ್ಟಿ. ಅಡಿಷನ್ದಲ್ಲಿ ಕಮ್ಯೂಟೇಟಿವ್, ಅಸೋಸಿಯೇಟಿವ್ ಅಂತ ಪ್ರಾಪರ್ಟೀಸ್ ಇದೆ. ಥರ್ಡ್ ಒನ್ ಈಸ್, ಅಂದರೆ ಇದನ್ನು ರಿಪಿಟೇಟಿವ್ ಅಡಿಷನ್ ಅಂತ ಕರೀತಾರೆ. ರಿಪಿಟೇಟಿವ್ ಅಡಿಷನ್. ರಿಪಿಟೇಟಿವ್ ಅಡಿಷನ್ ಅಂದರೆ ನೋಡ್ರಿ, ಫಾರ್ ಎಕ್ಸಾಂಪಲ್ 2 + 2 + 2 + 2. ಹೌದಾ? ಇದನ್ನು ಯಾವ ರೀತಿ ಬರಿತೀವಿ ಅಂತಂದರೆ, 2 × ಇದು ಎಷ್ಟು ಟೈಮ್ ಐತ್ರಿ? 1 2 3 4 ಟೈಮ್ ಐತ್ರಿ. ಹೌದಾ? 2 × 4 ಈಸ್ 8. 2 × 4 = 8. ನೋಡ್ರಿ, ಇಲ್ಲಿ 2 + 2 4, 4 + 2 6, 6 + 2 8. ದಿಸ್ ಇಸ್ ಅ ರಿಪಿಟೇಟಿವ್ ಅಡಿಷನ್. ಅಂದರೆ ಅಡಿಷನ್ ಪ್ರಾಪರ್ಟೀಸಲ್ಲಿ ಏನೇನು ಬರುತ್ತೆ ಅಂದರೆ ಕಮ್ಯೂಟೇಟಿವ್, ಅಸೋಸಿಯೇಟಿವ್, ರಿಪಿಟೇಟಿವ್ ಅಡಿಷನ್. ದಿಸ್ ಇಸ್ ಅ ಅಡಿಷನ್ ಇಂಟೀಜರ್. ಓಕೆನಾ? ಇವತ್ತು ನಾವು ಅಡಿಷನ್ದಲ್ಲಿ ಇಂಟೀಜರ್ಸ್ನಲ್ಲಿ ಪಾಸಿಟಿವ್, ನೆಗೆಟಿವ್, 0 ಈ ರೀತಿ ನಾವು ಕಲ್ತೇವೆ. ಹೌದಾ? ಹಾಗೆಯೇ ಸಬ್ಸ್ಟ್ರಾಕ್ಷನ್ ಅಂದರೆ ಡೆಸಿಮಲ್ ಪಾಯಿಂಟ್ ಮತ್ತು ರ್ಯಾಷ್ನಲ್, ಇರ್ಯಾಷ್ನಲ್ ಇವು ಏನು ರೀ ಇಂಟೀಜರ್ಸಲ್ಲಿ ಇನ್ಕ್ಲೂಡ್ ಇರೋದಿಲ್ಲ. ಹಾಗೆಯೇ 0. ಹೌದಾ? ದಿಸ್ ಇಸ್ ಅ ನೈದರ್ ಬಿ ಪಾಸಿಟಿವ್ ನಾರ್ ಬಿ ನೆಗೆಟಿವ್. ಓಕೆನಾ? ಸೊ ನೈದರ್ ಬಿ ಪಾಸಿಟಿವ್ ನಾರ್ ಬಿ ನೆಗೆಟಿವ್. ಓಕೆನಾ? ದಿಸ್ ಇಸ್ ಅ ನೋಡ್ರಿ, ಇಲ್ಲಿ 6/0 = ಅಂದರೆ ನಾಟ್ ಡಿಫೈನ್. ಹೌದಾ? ಹಾಗೆಯೇ 2/0 ಅಂದ್ರೂ ನಾಟ್ ಡಿಫೈನ್. ಹಾಗೆಯೇ 0/2
3 ಅಂತಂದರೆ 0. ಅಂದರೆ ಇಲ್ಲಿ ಪಾಸಿಟಿವ್ ನೆಗೆಟಿವ್ ರ್ಯಾಷನಲ್ ಇರ್ಯಾಷನಲ್ ಇಲ್ಲಿ ಇರೋದಿಲ್ಲ. ಅದಕ್ಕಾಗಿ ಇದನ್ನು ನೈದರ್ ಬಿ ಪಾಸಿಟಿವ್ ನಾರ್ ಬಿ ನೆಗೆಟಿವ್ ಅಂತ ಕರೆಯುತ್ತಾರೆ. ಹೌದಾ? ಈಗ ನೋಡಿ, ಜೀರೋದಲ್ಲಿ ಪಾಸಿಟಿವ್ ಅಂದರೆ ಸಬ್ಸ್ಟ್ರಾಕ್ಷನ್, ಅಡಿಕ್ಷನ್ ಮತ್ತು ಮಲ್ಟಿಪ್ಲಿಕೇಶನ್, ಡಿವಿಷನ್ದಲ್ಲಿ ಯಾವ್ಯಾವ ರೀತಿ ವರ್ಕ್ ಆಗುತ್ತೆ ನೋಡೋಣ. ಹೌದಾ? ಇಲ್ಲಿ ಸಬ್ಸ್ಟ್ರಾಕ್ಷನ್ ಫಸ್ಟ್ ಒಂದು ಸಬ್ಸ್ಟ್ರಾಕ್ಷನ್ದಲ್ಲಿ ನೋಡ್ರಿ, +3 - 0 +0 = 3 ಪಾಸಿಟಿವ್. ಅಂದರೆ ಈಗ ಸಬ್ಸ್ಟ್ರಾಕ್ಷನ್ದಲ್ಲಿ ಅಂದರೆ -3 - 0 ಏನಾಗುತ್ತೆ ರೀ? -3 - 0 is always -3. ಅಂದರೆ ಯಾಕಂದರೆ ಇದು ಪಾಸಿಟಿವ್ ಯಾವತ್ತೂ ಪಾಸಿಟಿವ್ನೂ ಇರೋದಿಲ್ಲ. 0 ಮುಂದೆ ಯಾವುದೇ ಸೈನ್ ಇದ್ದರೆ ಅದು ಇನ್ಕ್ಲೂಡ್ ಆಗೋದಿಲ್ಲ. ಓಕೆನಾ? ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ದಲ್ಲಿ. ಆದರೆ ಮಲ್ಟಿಪ್ಲಿಕೇಶನ್ನಲ್ಲಿ ಯಾವುದೇ ಒಂದು ಅಂಕೆ ಸಂಖ್ಯೆ ಮುಂದೆ ಅಂದರೆ 0 ಎನಿ ನಂಬರ್ ಮಲ್ಟಿಪ್ಲೈಡ್ ವಿತ್ 0 ಈಸ್ ಆಲ್ವೇಸ್ 0. ನೋಡ್ರಿ ಇಲ್ಲಿ 3 × 0 = always 0. -4 × 0 = 0. -3 × 0 = 0. ಯಾಕಂತಂದ್ರೆ 0 × 3 ಆಲ್ವೇಸ್ 0 ರೀ. ಮಲ್ಟಿಪ್ಲಿಕೇಶನ್ ಮತ್ತು ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ದಲ್ಲಿ ಅಂದರೆ +3 + 0 ಅಂತಂದರೆ 3. ಯಾಕಂತಂದರೆ ಇಲ್ಲಿ ಸೈನ್ ಯಾವುದಿದೆ ರೀ? ಪಾಸಿಟಿವ್ ಇದೆ. ಹೌದಾ? ಇಲ್ಲಿ ಸೈನ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅದು 0ನೇ ಬರುತ್ತೆ. ಹೌದಾ? ಹಾಗಾದರೆ ಫೋರ್ತ್ ಒನ್ ಯಾವುದ್ರಿ? ಡಿವಿಷನ್ದಲ್ಲಿ ನೋಡ್ರಿ, ನಾ ಇನ್ನೇಗೆ ಹೇಳಿದೆ 5 / 0 ಡಿವಿಷನ್ದಲ್ಲಿ =∞ ಅಂದರೆ ನಾಟ್ ಡಿಫೈನ್. ಅಂದರೆ 5 / 0 ಅಂದರೆ ನಾಟ್ ಡಿಫೈನ್, ಇದು ಡಿಫೈನೇ ಆಗೋದಿಲ್ಲ ರೀ ಇದರಲ್ಲಿ. ಮತ್ತು 0 / 2 ದಿಸ್ ಇಸ್ 0 ಅಥವಾ ನಾಟ್ ಡಿಫೈನೇ ಆಗುತ್ತೆ ರೀ. ಯಾವುದ್ರೊಳಗೆ? ಡಿವಿಷನ್ದೊಳಗೆ. ದಿಸ್ ಇಸ್ ದ ಹೋಲ್ ಇಂಟ್ರೊಡಕ್ಷನ್ ರೀ. ಇದು ಜಸ್ಟ್ ಇಂಟ್ರೊಡಕ್ಷನ್. ನೆಕ್ಸ್ಟ್ ನಾವು ಎಕ್ಸಸೈಸ್ ಫಸ್ಟ್ ಬಿಡಿಸೋಣ. ಓಕೆನಾ? ನೆಕ್ಸ್ಟ್ ಟಾಪಿಕ್ ಅಂತಂದರೆ ಎಕ್ಸಸೈಸ್ 1.1 ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಓಕೆನಾ?